ಎಲ್ರಿಗೂ ನಮಸ್ಕಾರ. ಪ್ರೇಮಂದು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಲಾಸ್ಟ್ ವಿಡಿಯೋದಲ್ಲಿ ನಾನು 10ನೇ ತರಗತಿಯಲ್ಲಿ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ಜಲಸಂಪನ್ಮೂಲಗಳು ಈ ಒಂದು ಪಾಠದಲ್ಲಿ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ MCQ ಪ್ರಶ್ನೋತ್ತರಗಳನ್ನು ತಿಳಿಸ್ಕೊಟ್ಟಿದ್ದೆ. ಸೊ ಇವತ್ತು ಮುಂದುವರೆದ ಪಾಠ ಅಂದರೆ ಭಾರತದ ಭೂ ಸಂಪನ್ಮೂಲಗಳು ಪಾಠದಲ್ಲಿ ಬರುವಂತಹ ಒಂದಷ್ಟು ಪ್ರಮುಖ MCQ ಪ್ರಶ್ನೋತ್ತರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟು ನಿಮಗೆ HSTR TET ಹಾಗೆ GPSTR ಆಗಿರ್ಬೋದು, SDA FDA ಎಲ್ಲದಕ್ಕೂ ಕೂಡ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ, ಜಾಸ್ತಿ ತಡ ಮಾಡೋದು ಬೇಡ. ಈ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಭಾರತದ ಭೂ ಸಂಪನ್ಮೂಲಗಳು ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಪ್ರಶ್ನೆ ನೋಡಿ, ಇಲ್ಲಿ ಈ ರೀತಿಯಾಗಿದೆ. ಅತಿ ಹೆಚ್ಚು ನಿವ್ವಳ ಸಾಗುವಳಿ ಭೂಮಿ ಹೊಂದಿರುವಂತಹ ರಾಜ್ಯಗಳು ಯಾವ್ಯಾವುದು ಅಂತ. ಯಾವ ರಾಜ್ಯಗಳಲ್ಲಿ ಹೆಚ್ಚು ಸಾಗುವಳಿ ಭೂಮಿ ಇದೆ ಅಂತಂದರೆ ನಿವ್ವಳ ಸಾಗುವಳಿ ಭೂಮಿ ಇದೆ ಅಂತ ಹೇಳಿಬಿಟ್ಟು ನಾನು ಉತ್ತರ ಡೈರೆಕ್ಟಾಗಿ ಹೇಳಿಬಿಡ್ತೀನಿ, ಆಪ್ಷನ್ಸ್ನ ಓದಕ್ಕೆ ಹೋಗಲ್ಲ. ಸೊ ಆಪ್ಷನ್ ಎ ನೋಡಿ, ಪಂಜಾಬ್, ಹರಿಯಾಣ ಮತ್ತು ಉತ್ತರ ಪ್ರದೇಶ ಈ ಮೂರು ರಾಜ್ಯಗಳಲ್ಲಿ ಏನು ಅತಿ ಹೆಚ್ಚು ನಿವ್ವಳ ಸಾಗುವಳಿ ಭೂಮಿಗಳು ಇರೋ ಅಂಥದ್ದು. ಸೊ ಹಾಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಎರಡನೇ ಪ್ರಶ್ನೆ, ಒಂದೇ ಭೂಮಿಯಲ್ಲಿ ವರ್ಷದಲ್ಲಿ 2 ಅಥವಾ 3 ಬೆಳೆಗಳನ್ನು ಬೆಳೀತಕ್ಕಂತಹ ಬೇಸಾಯ ಪದ್ಧತಿ ಯಾವುದು ಅಂತ ಕೇಳಿದ್ದಾರೆ. ಸೊ ಇದು ಪ್ರಶ್ನೆ ಏನಿದೆ ಅಂದರೆ, ಒಂದೇ ಭೂಮಿಯಲ್ಲಿ ಒಂದೇ ಜಮೀನಿನಲ್ಲಿ ಒಂದು ವರ್ಷದಲ್ಲಿ 2 ಅಥವಾ 3 ಬೆಳೆಗಳನ್ನು ಬೆಳೀತಕ್ಕಂತಹ ಬೇಸಾಯ ಪದ್ಧತಿಗೆ ಏನಂತ ಹೇಳಿ ಕರಿತೀವಿ? ಆಪ್ಷನ್ ಸಿ, ಸಾಂದ್ರ ಬೇಸಾಯ ಅಂತ ಹೇಳಿ ಕರಿತೀವಿ. ಆಯಿತಾ? ಒಂದು ವರ್ಷದಲ್ಲಿ ನಾವು 2ರಿಂದ 3 ಬೆಳೆಗಳನ್ನು ಆ ಒಂದು ಜಮೀನಲ್ಲಿ ನಾವು ಅಥವಾ ಭೂಮಿಯಲ್ಲಿ ಬೆಳಿಬಹುದು. ಸೊ ಇಂತಹ ಬೇಸಾಯವನ್ನು ನಾವು ಸಾಂದ್ರ ಬೇಸಾಯ ಅಂತ ಹೇಳಿ ಕರೆಯುವಂಥದ್ದು. ಇನ್ನು ಮೂರನೇ ಪ್ರಶ್ನೆ ನೋಡಿ, ಭಾರತವು ಭತ್ತ ಬೆಳೆಯುವಲ್ಲಿ ಜಗತ್ತಿನಲ್ಲಿ ಡ್ಯಾಶ್ ಸ್ಥಾನ ಹೊಂದಿದೆ ಅಂತ. ಇಡೀ ಜಗತ್ತಿನಲ್ಲಿ ನಮ್ಮ ಭಾರತ ದೇಶ ಭತ್ತ ಬೆಳೀತಕ್ಕಂತಹ ವಿಚಾರದಲ್ಲಿ ಎಷ್ಟನೇ ಸ್ಥಾನವನ್ನು ಹೊಂದಿದೆ ಅಂತ ಹೇಳಿಬಿಟ್ಟು ಆಪ್ಷನ್ ಬಿ ಏನಿದೆ, ದ್ವಿತೀಯ ಸ್ಥಾನ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಇನ್ನು ನಾಲ್ಕನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಭತ್ತವನ್ನು ಉತ್ಪಾದಿಸ್ತಕ್ಕಂತಹ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಸೊ ಇಡೀ ಭಾರತ ದೇಶದಲ್ಲಿ ಯಾವ ಸ್ಟೇಟಲ್ಲಿ ಹೆಚ್ಚು ಭತ್ತವನ್ನು ಉತ್ಪಾದನೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ಆಪ್ಷನ್ ಡಿ ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಏನು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಪಶ್ಚಿಮ ಬಂಗಾಳದಲ್ಲಿ ಅತಿ ಹೆಚ್ಚು ಭತ್ತವನ್ನು ಬೆಳೀತಕ್ಕಂತಹ ಒಂದು ರಾಜ್ಯ ಈ ಒಂದು ಪಶ್ಚಿಮ ಬಂಗಾಳ ರಾಜ್ಯ. ಸೊ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ. ಇನ್ನು ನೆಕ್ಸ್ಟ್ 5ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಗೋಧಿ ಬೆಳೀತಕ್ಕಂತಹ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಭಾರತದಲ್ಲಿ ಅತಿ ಹೆಚ್ಚು ಗೋಧಿ ಬೆಳೆಯುವಂತಹ ರಾಜ್ಯ ಬಂದು ಆಪ್ಷನ್ ಸಿ, ಉತ್ತರ ಪ್ರದೇಶ ಅತಿ ಹೆಚ್ಚು ಗೋಧಿ ಬೆಳೀತಕ್ಕಂತಹ ರಾಜ್ಯ ಆಗಿರೋ ಅಂಥದ್ದು. 6ನೇ ಪ್ರಶ್ನೆ, ಭಾರತವು ಹತ್ತಿಯ ಉತ್ಪಾದನೆಯಲ್ಲಿ ಜಗತ್ತಿನಲ್ಲಿ ಎಷ್ಟನೇ ಸ್ಥಾನವನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಸೊ ತೃತೀಯ ಸ್ಥಾನ, ಪ್ರಥಮ ಸ್ಥಾನ, 4ನೇ ಸ್ಥಾನ, ದ್ವಿತೀಯ ಸ್ಥಾನ ಅಂತ ಇದೆ. ಸೊ ಹತ್ತಿ ಉತ್ಪಾದನೆಯಲ್ಲಿ ಭಾರತ ಬಂದು ತೃತೀಯ ಸ್ಥಾನದಲ್ಲಿ ಇರುವಂಥದ್ದು, 3rd ಪ್ಲೇಸಲ್ಲಿ ಇರುವಂಥದ್ದು. ಇಡೀ ಜಗತ್ತಿನಲ್ಲಿ ಬೇರೆ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ 3rd ಪ್ಲೇಸ್ನ ತೊಗೊಂಡಿರೋವಂಥದ್ದು. ಇನ್ನು 7ನೇ ಪ್ರಶ್ನೆ ನೋಡಿ, ಬೆಳೆ, ಪಶುಪಾಲನೆ ಮತ್ತು ಜೇನು ಸಾಕಾಣೆಯನ್ನು ಒಳಗೊಂಡಂತಹ ಕೃಷಿ ಪದ್ಧತಿಗೆ ನಾವು ಏನಂತ ಹೇಳಿ ಕರಿತೀವಿ ಅಂತ. ಸೊ ಆ ಒಂದು ಕೃಷಿ ಪದ್ಧತಿಯಲ್ಲಿ ಏನು ಜೇನು ಸಾಕಾಣೆ ಇರುತ್ತೆ, ಪಶುಪಾಲನೆ ಮತ್ತು ಬೆಳೆ ಈ ಎಲ್ಲವನ್ನ ಒಳಗೊಂಡಿರುವಂತಹ ಕೃಷಿ ಪದ್ಧತಿಗೆ ನಾವು ಏನಂತ ಹೇಳಿ ಕರಿತೀವಿ? ಆಪ್ಷನ್ ಬಿ, ಮಿಶ್ರಣ ಬೇಸಾಯ ಪದ್ಧತಿ ಅಂತ ಹೇಳಿ ಕರಿತೀವಿ. ಆಪ್ಷನ್ ಬಿ ಏನು ನೋಡಿ ಇಲ್ಲಿ, ಮಿಶ್ರಣ ಬೇಸಾಯ ಪದ್ಧತಿ. ಬಿಕಾಸ್ ಇಲ್ಲಿ ಒಂದು ಕೃಷಿಯನ್ನು ಮಾಡ್ತಿಲ್ಲ, ನಾವು ಹಲವಾರು ಕೃಷಿಯನ್ನು ಮಾಡ್ತಿರೋದ್ರಿಂದ ಮಿಶ್ರ ಬೇಸಾಯ ಪದ್ಧತಿ ಅಂತ ಹೇಳ್ತೀವಿ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಇನ್ನು 8ನೇ ಪ್ರಶ್ನೆ ನೋಡಿ, ಇಲ್ಲಿ ಮುಂಗಾರು ಮತ್ತು ಹಿಂಗಾರು ಬೆಳೆ ಬೆಳೆಯುವ ಅವಧಿಗಳ ನಡುವಣ ಅವಧಿಯಲ್ಲಿ ಬೆಳೆಯುವಂತಹ ಋತು ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ, ಜೇಡ ಬೆಳೆ ಋತು. ಆಪ್ಷನ್ ಬಿ, ಹಿಂಗಾರು ಬೆಳೆ ಋತು. ಆಪ್ಷನ್ ಸಿ, ಮುಂಗಾರು ಬೆಳೆ ಋತು. ಆಪ್ಷನ್ ಡಿ, ಮಧ್ಯದ ಬೆಳೆ ಋತು ಅಂತ. ಆಪ್ಷನ್ ಎ, ಜೇಡ ಬೆಳೆ ಋತು ಅನ್ನೋದು ಸರಿಯಾಗಿರುವಂತಹ ಉತ್ತರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 9ನೇ ಪ್ರಶ್ನೆ, ಸಾಕಷ್ಟು ಕಾರ್ಮಿಕರು ಮತ್ತು ಬಂಡವಾಳದ ಅವಶ್ಯವಿರುವ ಬೇಸಾಯ ಪದ್ಧತಿ ಯಾವುದು ಅಂತ. ಸೊ ಯಾವ ಒಂದು ವ್ಯವಸಾಯ ಅಥವಾ ಬೇಸಾಯ ಪದ್ಧತಿಗೆ ಕಾರ್ಮಿಕರ ಸಂಖ್ಯೆ ಹೆಚ್ಚಾಗಿ ಬೇಕಾಗುತ್ತೆ, ಕಾರ್ಮಿಕರು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗ್ತಾರೆ, ಹಾಗೆ ಬಂಡವಾಳದ ಅವಶ್ಯಕತೆ ಇರುತ್ತೆ ಅಂತ. ಆಪ್ಷನ್ ಎ ವರ್ಗಾವಣೆ ಬೇಸಾಯ ಪದ್ಧತಿ. ಆಪ್ಷನ್ ಬಿ ಸ್ಥಿರ ಬೇಸಾಯ ಪದ್ಧತಿ. ಆಪ್ಷನ್ ಸಿ ಮಿಶ್ರ ಬೇಸಾಯ ಪದ್ಧತಿ. ಆಪ್ಷನ್ ಡಿ ನೆಡುತೋಪು ಬೇಸಾಯ ಪದ್ಧತಿ ಅಂತ ಇದೆ. ಸೊ ಆಪ್ಷನ್ ಡಿ ನೆಡುತೋಪು ಬೇಸಾಯ ಪದ್ಧತಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು 10ನೇ ಪ್ರಶ್ನೆ ನೋಡಿ, ಭಾರತದ ಬುಡಕಟ್ಟು ಜನರಲ್ಲಿ ಹೆಚ್ಚು ರೂಢಿಯಲ್ಲಿದ್ದ ವ್ಯವಸಾಯ ಪದ್ಧತಿ ಯಾವುದು ಅಂತ. ಸೊ ನಮ್ಮ ಭಾರತ ದೇಶದಲ್ಲಿ ಬುಡಕಟ್ಟು ಜನಾಂಗಗಳಿದೆ ಅಲ್ಲ, ಆ ಬುಡಕಟ್ಟು ಜನಾಂಗಗಳು ಜಾಸ್ತಿ ಏನು ಮಾಡ್ತಾ ಇದ್ದಂತಹ ಬೇಸಾಯ ಯಾವುದು ಅಂತ. ಆಪ್ಷನ್ ಬಿ ನೋಡಿಲಿ ವರ್ಗಾವಣೆ ಬೇಸಾಯ.
ವರ್ಗಾವಣೆ ಬೇಸಾಯ ಪದ್ಧತಿ ಬುಡಕಟ್ಟು ಜನರಲ್ಲಿ ಹೆಚ್ಚಾಗಿತ್ತು. ಸೊ ಹಾಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಇನ್ನು 11ನೇ ಪ್ರಶ್ನೆ ನೋಡಿ, ವರ್ಗಾವಣಾ ಬೇಸಾಯ ಪದ್ಧತಿಯಲ್ಲಿ ಪದೇ ಪದೇ ಕೃಷಿ ಭೂಮಿಯನ್ನು ಬದಲಾಯಿಸೋದಕ್ಕೆ ಕಾರಣ ಏನು ಅಂತ. ಏನಕ್ಕೋಸ್ಕರ ಈ ವರ್ಗಾವಣೆ ಬೇಸಾಯ ಪದ್ಧತಿಯಲ್ಲಿ ಬುಡಕಟ್ಟು ಜನರು ಏನು ಮಾಡ್ತಾಯಿದ್ರು, ವರ್ಗಾವಣೆ ಬೇಸಾಯ ಪದ್ಧತಿಯನ್ನು ಹೆಚ್ಚಾಗಿ ಅವಲಂಬಿಸ್ಕೊಂಡಿದ್ರು. ಸೊ ಯಾಕೆ ಈ ಒಂದು ಬೇಸಾಯದಲ್ಲಿ ಕೃಷಿ ಭೂಮಿಯನ್ನು ಬದಲಾಯಿಸ್ತಾ ಇದ್ರು ಅಂತ, ಯಾಕೆ ಅಂದರೆ ಆ ಒಂದು ಭೂಮಿಯಲ್ಲಿ ಮಣ್ಣಿನ ಸಾರ ಕಡಿಮೆ ಆಗ್ತಾ ಇತ್ತು. ಸೊ ಹಾಗಾಗಿ ಅವ್ರು ಏನು ಮಾಡ್ತಾಯಿದ್ರು, ಪದೇ ಪದೇ ಭೂಮಿಯನ್ನು ಬದಲಾಯಿಸ್ತಾ ಇದ್ರು. ಅದಕ್ಕೋಸ್ಕರ ಅದಕ್ಕೆ ವರ್ಗಾವಣೆ ಬೇಸಾಯ ಅಂತ ಹೇಳಿ ಕರೀತಾರೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಮಣ್ಣಿನ ಸಾರ ಕಡಿಮೆ ಆಗ್ತಾ ಇತ್ತು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ 12ನೇ ಪ್ರಶ್ನೆ, ಮಿಶ್ರಣ ಬೇಸಾಯದ ಅತಿ ಮುಖ್ಯ ಲಕ್ಷಣವೆಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಮಿಶ್ರಣ ಬೇಸಾಯ ಅಂತಂದ್ರೆ ಇದರಲ್ಲಿ ಒಂದೇ ರೀತಿಯಾದಂತಹ ಕೃಷಿ ಇರೋದಿಲ್ಲ. ಆಗಲೇ ಹೇಳ್ದಂಗೆ ಜೇನು ಸಾಕಣೆ ಆಗಿರ್ಬೋದು, ಪಶುಪಾಲನೆ ಆಗಿರ್ಬೋದು, ಬೆಳೆಗಳನ್ನು ಬೆಳೆಯೋದಾಗಿರ್ಬೋದು. ಸೊ ಇದೆಲ್ಲವನ್ನ ಮಾಡುವಂತಹ ಒಂದು ಬೇಸಾಯ ಅಥವಾ ಕೃಷಿಗೆ ನಾವು ಮಿಶ್ರ ಬೇಸಾಯ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಕೇಳಿರೋದೇನು, ಮಿಶ್ರಣ ಬೇಸಾಯದ ಅತಿ ಮುಖ್ಯ ಲಕ್ಷಣ ಏನು ಅಂತ. ಆಪ್ಷನ್ ಡಿ ನೋಡಿ, ಸಾಗುವಳಿ ಜೊತೆಗೆ ಪಶುಪಾಲನೆ ಕೂಡ ಮಾಡುವಂಥದ್ದು, ಇದು ಮಿಶ್ರಣ ಬೇಸಾಯದ ಮುಖ್ಯವಾಗಿರುವಂತಹ ಒಂದು ಲಕ್ಷಣ. ಸೊ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಇನ್ನು 13ನೇ ಪ್ರಶ್ನೆ, ಭಾರತದಲ್ಲಿ ಒಣ ಬೇಸಾಯವು ಹೆಚ್ಚಾಗಿ ಪರ್ಯಾಯ ಪ್ರಸ್ಥಭೂಮಿ ಮತ್ತು ರಾಜಸ್ಥಾನದ ಪಶ್ಚಿಮ ಭಾಗದಲ್ಲಿ ರೂಢಿಯಲ್ಲಿದೆ. ಏಕೆಂದರೆ ಅಲ್ಲಿ ಡ್ಯಾಶ್ ಅಂತ ಕೇಳಿದ್ದಾರೆ. ಯಾಕೆ ಅಂದರೆ ಅಲ್ಲಿ ಅತಿ ಕಡಿಮೆ ಮಳೆ ಬೀಳುತ್ತೆ. ಅಲ್ಲಿ ಮಳೆಯ ಪ್ರಮಾಣ ಏನು ಕಡಿಮೆ ಬೀಳೋದ್ರಿಂದ ಒಣ ಬೇಸಾಯ ಹೆಚ್ಚಾಗಿ ಪರ್ಯಾಯ ಪ್ರಸ್ಥಭೂಮಿ ಹಾಗೆ ರಾಜಸ್ಥಾನದ ಪಶ್ಚಿಮ ಭಾಗದಲ್ಲಿ ರೂಢಿಯಲ್ಲಿ ಇರೋ ಅಂಥದ್ದು. ಅಲ್ಲಿ ಮಳೆ ಬೀಳುವಂತಹ ಪ್ರಮಾಣ ಸ್ವಲ್ಪ ಕಡಿಮೆನೇ ಇರೋದ್ರಿಂದ ಈ ರೀತಿಯಂತಹ ಬೇಸಾಯಲ್ಲಿ ಕಂಡು ಬರುತ್ತೆ. ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಇನ್ನು 14ನೇ ಪ್ರಶ್ನೆ ನೋಡಿ, ಇಲ್ಲಿ ನೀರಾವರಿ ಬೇಸಾಯ ಭಾರತದ ಪಶ್ಚಿಮ ಕರಾವಳಿಯ ಯುದ್ಧಕ್ಕೂ ಕಡಿಮೆ ಕಂಡು ಬರುತ್ತದೆ, ಕಾರಣವೆಂದರೆ ಅಂತ. ಅಂದರೆ ನೀರಾವರಿ ಬೇಸಾಯ ಭಾರತದ ಪಶ್ಚಿಮ ಕರಾವಳಿ ಯುದ್ಧಕ್ಕೂ ಕೂಡ ಕಡಿಮೆ ಕಂಡು ಬರುತ್ತೆ. ಯಾಕೆ ಅಂದರೆ ಅಲ್ಲಿ ಸಾಕಷ್ಟು ಮಳೆ ಬೀಳುತ್ತೆ. ಅಂದರೆ ಮಳೆಯ ಪ್ರಮಾಣ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಬೀಳೋದ್ರಿಂದ ಅಲ್ಲಿ ನೀರಾವರಿ ಬೇಸಾಯ ಭಾರತದ ಪಶ್ಚಿಮ ಕರಾವಳಿ ಯುದ್ಧಕ್ಕೂ ಕೂಡ ಕಡಿಮೆ ಕಂಡು ಬರುತ್ತೆ ಅಂತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟು ಈ ಒಂದು ಪಾಠದಲ್ಲಿ ಬರುವಂತಹ ಕೊನೆಯ ಪ್ರಶ್ನೆ, ಈ ಕೆಳಗಿನವುಗಳು ಭಾರತದ ಪ್ರಮುಖ ಬೆಳೆಗಳಾಗಿದ್ದು ಅವುಗಳಲ್ಲಿ ವಾಣಿಜ್ಯ ಬೆಳೆಗಳ ಗುಂಪು ಯಾವುದು ಅಂತ ಕೇಳಿದ್ದಾರೆ. ಸೊ ವಾಣಿಜ್ಯ ಬೆಳೆಗಳು ಅಂತ ಬಂದಾಗ ನಿಮಗೆ ಕಬ್ಬು, ಹತ್ತಿ, ತಂಬಾಕು, ಎಣ್ಣೆ ಕಾಳುಗಳು, ಇದನ್ನ ನಾವು ವಾಣಿಜ್ಯ ಬೆಳೆಗಳು ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ಆಪ್ಷನ್ ಬಿ ನೋಡಿ, ಇಲ್ಲಿ ಕಬ್ಬು, ಹತ್ತಿ, ತಂಬಾಕು, ಎಣ್ಣೆ ಕಾಳುಗಳು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಭಾರತದ ಭೂ ಸಂಪನ್ಮೂಲಗಳು ಪಾಠದಲ್ಲಿ ಬರುವಂತಹ ಪ್ರಮುಖ MCQ ಪ್ರಶ್ನೋತ್ತರಗಳು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ. ಸೊ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.